ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ 6/3/2026 ಮಂಡ್ಯ ಜಿಲ್ಲೆಯ ಮದ್ದೂರಿನ ಧ್ವನಿ ಲಯನ್ ಕ್ಲಬ್ ವತಿಯಿಂದ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಕಾರಾಗೃಹದಲ್ಲಿರುವ ಬಂಧಿತರಿಗಾಗಿ ಉಚಿತವಾಗಿ 50 ಬೆಡ್ಶೀಟ್ಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಜೈಲಿನಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಒಬ್ಬ ವ್ಯಕ್ತಿ ಈಗಾಗಲೇ ಬಿಡುಗಡೆಗೆ ಅರ್ಹನಾಗಿದ್ದರೂ 20,000 ರೂಪಾಯಿ ದಂಡದ ಹಣವನ್ನು ಕಟ್ಟಲು ಸಾಧ್ಯವಾಗದೆ ಹಲವು ದಿನಗಳಿಂದ ಕಾರಾಗೃಹದಲ್ಲಿ ಉಳಿದಿದ್ದನು. ಆತನ ಕುಟುಂಬಸ್ಥರು ಬಿಡುಗಡೆಗೊಳಿಸಲು ಮುಂದೆ ಬರದ ಹಿನ್ನೆಲೆಯಲ್ಲಿ ಮಾನವೀಯತೆ ತೋರಿದ ಮಂಡ್ಯ ಜಿಲ್ಲೆಯ ಮದ್ದೂರಿನ ಧ್ವನಿ ಲಯನ್ ಕ್ಲಬ್ ಸದಸ್ಯರು ದಂಡದ ಹಣವನ್ನು ಪಾವತಿಸಿ ಆತನ ಬಿಡುಗಡೆಗೆ ಸಹಾಯ ಮಾಡಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಬಸವರಾಜ್ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜೈ ಬುನ್ನಿಸಾ ಅವರು ಭಾಗವಹಿಸಿದ್ದರು. ನ್ಯಾಯಾಧೀಶರ ಸಮ್ಮುಖದಲ್ಲಿ ದಂಡದ ಹಣವನ್ನು ಕಾರಾಗೃಹ ಅಧೀಕ್ಷಕರಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಲಯನ್ ಕ್ಲಬ್ ಸದಸ್ಯರಾದ ಮನೋಜ್ ಗೌಡ ಅವರನ್ನು ಮಂಗಳೂರು ಗೌರವಾನ್ವಿತ ನ್ಯಾಯಾಧೀಶರು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್, ಲಯನ್ ಸದಸ್ಯರಾದ ಮನೋಜ್ ಗೌಡ, ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ರಾವ್, ವಕೀಲರಾದ ಪುರಂದರ ಶೆಟ್ಟಿ ಹಾಗೂ ಜೈಲು ಅಧೀಕ್ಷಕರಾದ ಶರಣಬಸಪ್ಪ, ಮಂಗಳೂರು ಸಮಾಜ ಸೇವಕರಾದ ಗಿರೀಶ್ ಭಾಗವಹಿಸಿದ್ದರು ಸೇರಿದಂತೆ ಹಲವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಸ್ಥೆ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದೆ. ಅದಕ್ಕೆ ನಾವು ಅವರಿಗೆ ಮತ್ತೊಮ್ಮೆ ಮಂಗಳೂರು ವಕೀಲ ಸಂಘದ ಪರವಾಗಿ ಆಗಲಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕೆಲಸಗಳು ಬೇರೆಯವರಿಗೆ ಪ್ರೇರಣೆ ಆಗಲಿ, ನಾವು ಕೂಡ ಮುಂದೆ ನಾವು ಈ ಕಾರ್ಯಕ್ರಮದವರೆಗೆ ಬಂದಾಗ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮತ್ತು ನಮಗೆಲ್ಲರಿಗೂ ಮತ್ತೊಮ್ಮೆ ಮುಂದಿನ ಭಾಗವಾಗಿ ಕಾರಾಗೃಹದ ಬಂದಿಗಳು ಬಿಡುಗಡೆ ಹೊಂದಲಿ ಎಂಬ ಆಶಯದಿಂದ ಅದಕ್ಕೆ ಹೊಂದಿಸಲ್ಪಟ್ಟ ಹಣವನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಲಿದ್ದಾರೆ ಶ್ರೀಮತಿ ರಜನಿ ಮೇಡಮ್ ಹಾಗೂ ಮನೋಜ್ ಅವರು. ಮೇಡಮ್ ಅವರು ಕೂಡ ಸಣ್ಣ ಪುಟ್ಟ ಸಹಾಯವನ್ನು ಖಂಡಿತ ಮಾಡ್ತಾರೆ. ಇವರಲ್ಲದೆ ಇನ್ನೂ ಕೆಲವಾರು ಜನ ಮುಂದೆ ಬರ್ತಾರೆ. ಆದ್ರೆ ಸಣ್ಣ ಪ್ರಮಾಣದಲ್ಲಿ ಅವರು ಕ್ಯಾಶ್ ರೀತಿಯನ್ನು ಕಟ್ಟಲಿಕ್ಕೆ ಸಿದ್ಧರಿರ್ತಾರೆ. ಇಂತಹ ಪ್ರಕರಣಗಳಲ್ಲಿ ಅದರ ಸಹಾಯವನ್ನು ಪಡೆದು ನೀವು ಆ ಬಾಂಡಿಗೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂದು ಹೇಳಿ, ಮತ್ತೆ ಅವರು ಏನು ಈ ಹಣದ ಸಹಾಯ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಒಂದು ನ್ಯಾಯಾಲಯಕ್ಕೆ ಸರಿಯಾಗಿ ಬರುವುದರ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಎಂದು ಹೇಳಿ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಅದೇ ರೀತಿ ಇನ್ನೂ ಕೂಡ ಹಣವನ್ನು ಪಾವತಿ ಮಾಡಲಿಕ್ಕೆ ರಜನಿ ಮೇಡಮ್ ಮತ್ತೆ ನಮ್ಮ ಮನೋಜ್ ಸರ್ ಅವರು ಮುಂದೆ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಮತ್ತು ವಂದನೆ. ಅವರು ನಮಗೆ ಬೇಲ್ ಸಿಕ್ಕಿದೆ, ಅವ್ರು ಕ್ಯಾಶ್ ಶುಲ್ಟಿ ಕಟ್ತಾ ಇದ್ದಾರೆ, ನಾವು ಹೊರಗಡೆ ಹೋಗ್ತೀನಿ ಆರಾಮಾಗಿರ್ತೀನಿ ಅದಲ್ಲ. ನಿಮಗೆ ಒಂದು ಬದ್ಧತೆ ಇರ್ತದೆ, ನೀವು ಒಂದು ಬಾಂಡ್ ಬರ್ಕೊಡ್ತೀವಿ ಕೋರ್ಟಿಗೆ. ಒಂದು ಪರ್ಸನಲ್ ಬಾಂಡ್ ಇರ್ತದೆ, ಒಂದು ಶುಲ್ಟಿ ಬಾಂಡ್ ಇರ್ತದೆ. ಕ್ಯಾಶ್ ಆದ್ರೆ ನಿಮ್ಮ ಒಂದು ಪರ್ಸನಲ್ ಬಾಂಡ್ ಇರ್ತದೆ, ಕ್ಯಾಶ್ ಬಾಂಡ್ ಇರ್ತದೆ. ನೀವೇನಾದ್ರೂ ನಾನು ಕೋರ್ಟಿಗೆ ಸರಿಯಾಗಿ ಬರ್ತೇನೆ, ಪ್ರತಿ ದಿನಾಂಕದಲ್ಲೂ ಬರ್ತೇನೆ, ನನ್ನ ಕೇಸ್ ಮುಗಿಯುವವರೆಗೂ ನಾನು ನ್ಯಾಯಾಲಯದ ಮುಂದೆ ಹಾಜರಾಗ್ತೇನೆ ಅಂತ ಹೇಳಿ ನೀವು ಬಾಂಡ್ ಬರ್ಕೊಡ್ಬೇಕಾಗ್ತದೆ. ಅದರ ನಿಮ್ಮ ಪರಿಣಾಮ ನಿಮಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮಲ್ಲಿ ಬಾಂಡ್ ಬರ್ಕೊಟ್ಟಿರ್ತೀವಿ, ಕೋರ್ಟಿಗೆ ಸೈನ್ ಮಾಡಿ ಬರ್ತೀರಲ್ಲ, ಕೆಲವರಿಗೆ ಜೈಲಲ್ಲಿ ಇರುವಾಗಲೇ ಬಾಂಡ್ ಬರುವಾಗ ಬಾಂಡ್ ಇಲ್ಲಿ ಬರ್ತದೆ, ನಿಮಗೆ ಸೈನ್ ಮಾಡ್ಲಿಕ್ಕೆ ಇಲ್ಲಿ ಬರ್ತದೆ. ಅಲ್ಲಿ ಓದಿ ನೋಡಿ ಅಥವಾ ಓದಿಸಿ ನೋಡಿ, ಅದರಲ್ಲಿ ಪ್ರತಿ ಹಿಯರಿಂಗ್ ದಿನಾಂಕದಂದು ನಾನು ನ್ಯಾಯಾಲಯಕ್ಕೆ ಬರ್ತೇನೆ ಅಂತ ಷರತ್ತುಬದ್ಧ ಬಾಂಡ್ ಅನ್ನು ನೀವು ಬರ್ಕೊಟ್ಟಿರ್ತೀನಿ. ಒಂದು ರಿಜಿಸ್ಟರ್ ಮಾಡ್ಕೊಂಡಿದ್ಮೇಲೆ ಫಾಲೋ ಅಪ್ ಮಾಡ್ಬೇಕಾಗುತ್ತೆ ಏನಾಯ್ತು ಅಂತ. ಈ ಕಾಸು ಒಂದು ಆರ್ಡರ್ ಏನು ಮಾಡಿದ್ರೆ ಅಂತ ಹಾಗೆ ಮಾಡ್ಬಿಟ್ಟು ಅಲ್ಲಿಂದ ಹೇಳಿ ಒಂದು ಸರ್ಕ್ಯುಲರ್ ಮಾಡಿಸಿದ್ರೆ ಎಲ್ಲ ಕಡೆ ಅದು ಅವರಿಗೆ ಕೊಡ್ಬಿಟ್ಟು ಪ್ರೆಸೆಂಟ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಬ್ಲಾಸ್ಟ್ ಕಟ್ಟಿದ್ದಾರೆ ಸರ್, ಅವರು ಕಟ್ಟಿದ್ದಾರೆ. ಯಾವ ಕೇಸಲ್ಲಿ ಬಿಡುಗಡೆ ಆಗಿದೆ ನೋಡ್ಕೊಂಡು ವಾಪಸ್ ತೆಗಿಬೇಕು.
ಅಲ್ಲಿ ಮೆನ್ಷನ್ ಆಗಿ ಅವ್ರಿಗೆ ಕೊಡಬಾರ್ದು, ಗುರುಗಳ ಆರ್ಡರ್ ಕೊಡೋಂಗಿಲ್ಲ. ಸುಮಾರು ಒಂದು 10 ಇಲ್ಲ, ಜನರಿಗೆ ಇಲ್ಲ. 10 ಜನರಿಗೆ ಕಟ್ಟಿದ್ದಾರೆ ಅವರು. ಯಾರು ಕಟ್ಟಿದಾರೋ ಅವ್ರಿಗೆ ವಾಪಸ್ ಹೋಗಿ ಅವ್ರು ಮತ್ತೆ ಇನ್ನೊಬ್ರಿಗೆ ಅದೊಂದು ಬಡಿ ಸಮಯ ಅಂತ ಅಭಿನಂದನೆ. ಅದು ನೋಡು. ಅದೇ ನಾವು ರಾಷ್ಟ್ರ ಪ್ರಶಸ್ತಿ ಇವೆಲ್ಲ ಒಂದೇ ಇದ ಅವ್ರಿಗೆ ಬೇರೆ ಆಗಿದೆ. ನಿಮ್ದು ಬೇರೆ ಅಲ್ಲ ಒಂದೇ ಕ್ಲಬ್ ಸಬ್ ಸಪ್ರೇಟ್ ಡೇ ಟೆಸ್ಟ್ ಟೈಮ್ ಇಲ್ಲ. ಒಂದೇ ಕ್ಲಬ್. ಯಾಕೆ ವೇಟ್ ಮಾಡ್ರಿ? ಅದಕ್ಕೆ ಹಣ ಕಟ್ಟೆ ನಾವು ಸೇವೆ ಮಾಡಬೇಕು. ಸನ್ಮಾನ ಕಾರಾಗೃಹದಲ್ಲಿರುವ ಬಡ ಬಂದಿಗಳಿಗೆ ಆರ್ಥಿಕವಾದ ಒಂದು ನೆರವು ಕಲ್ಪಿಸುವ ಉದ್ದೇಶದಿಂದ ಇವತ್ತು ಇಲ್ಲಿ ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಇವತ್ತಿನ ಒಂದು ಈ ಕಾರ್ಯಕ್ರಮ ಸೂತ್ರವಾಗಿ ಇಲ್ಲಿ ಹಮ್ಮಿಕೊಳ್ಳಲು ಕಾರಣವಾದ ಎಲ್ಲರಿಗೂ ಒಂದು ಧನ್ಯವಾದ ಹೇಳುವಂತಹ ಒಂದು ಸಮಯ ಬಂದಿದೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ಶ್ರೀಯುತ ಗೌರವ PTJ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದಂತಹ ಶ್ರೀಯುತ ಬಸವರಾಜ್ ಸರ್ ಅವರಿಗೆ ಸಂಸ್ಥೆ ಪರವಾಗಿ ಹಾಗೂ ನಿಮ್ಮೆಲ್ಲ ಪರವಾಗಿ ಧನ್ಯವಾದಗಳು ಕೋರುತ್ತೇನೆ. ಹಾಗೆಯೇ ಶ್ರೀಮಂತ ಜೈಪುರಿ ಸರ್ ಮೇಡಮ್ ಅವರು ಸೀನಿಯರ್ ಸಿವಿಲ್ ಜಡ್ಜ್ TLSA ಇವರಿಗೆ ಕೂಡ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಒಂದು ಕಾರಣೀಕರ್ತರು ಶ್ರೀಮತಿ ರಜನಿ ಮೇಡಮ್, ಲಯನ್ಸ್ ಕ್ಲಬ್ ಮಂಡ್ಯ, ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಹಾಗೆ ನಮ್ಮ ಜೊತೆ ಮನೋಜ್ ಸರ್ ಅವರು ಲಯನ್ಸ್ ಕ್ಲಬ್ ಮಂಡ್ಯ ಇವತ್ತಿನ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದಂತಹ ನಿಮಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ನಮ್ಮನ್ನು ಉದ್ದೇಶಿಸಿ ಶ್ರೀಯುತ ರಾಘವನ್ ಸರ್ ಅವರು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲೆಯ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಂತಹ ಗೌರವಾನ್ವಿತ ಬಸವರಾಜ್ ಸರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇದರ ಸದಸ್ಯ ಕಾರ್ಯದರ್ಶಿ ಹಾಗೂ ಸಿವಿಲ್ ಜಡ್ಜ್ ನ್ಯಾಯಾಧೀಶರಾದಂತಹ ಶ್ರೀಮತಿ ಜಯಪುರ ಮೇಡಮ್ ಅವರೇ, ಇವತ್ತು ಮಂಡ್ಯ ಮದ್ದೂರಿನಿಂದ ಬಂದು ನಮ್ಮ ಜಿಲ್ಲೆಯ ಕಾರಾಗೃಹ ಅಥವಾ ಪರಿವರ್ತನಾ ಕೇಂದ್ರದಲ್ಲಿರುವಂತಹ ನಿಮಗೆಲ್ಲರಿಗೂ ಕೂಡ ಬೆಡ್ಶೀಟನ್ನು ಹಾಗೂ ಧನ ಸಹಾಯವನ್ನು ನೀಡಲಿಕ್ಕೆ ಬಂದಿರೋ ರಜನಿ ಮೇಡಮ್ ಅವರೇ, ಲಯನ್ಸ್ನ ಎಲ್ಲ ಪದಾಧಿಕಾರಿಗಳೇ, ನನ್ನ ಆತ್ಮೀಯ ಮಿತ್ರರಾದಂತಹ ವೃಂದಶೆಟ್ಟಿ ಅವರೇ ಹಾಗೂ ಕಾರಾಗೃಹದ ಅಧೀಕ್ಷಕರೇ, ಇದೊಂದು ಕಾರಾಗೃಹ ಎನ್ನುವುದು ಪರಿವರ್ತನಾ ಕೇಂದ್ರ. ನಾವೆಲ್ಲ ಏನೆಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಏನೋ ಒಂದು ತೊಂದರೆ ಸಿಕ್ಕಾಕೊಂಡು ಇವತ್ತು ನಾವು ಕಾರಾಗೃಹ ಅಥವಾ ಇಲ್ಲಿಗೆ ಸೇರಿದ್ದೇವೆ. ಇಂತಹ ಒಂದು ಸಮಾಜಮುಖಿ ಕೆಲಸಗಳಿಂದ ನಮ್ಮ ಮನ ಪರಿವರ್ತನೆ ಆಗಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ತರುವಂತಹ ಕೆಲಸಗಳಾಗಬೇಕು, ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಲಯನ್ ಸೇವಾ ಸಂಸ್ಥೆ ಇರ್ಬೋದು, ಇಂಥ ಎಲ್ಲ ಸಂಸ್ಥೆಗಳಲ್ಲಿ ಬಂದು ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಇದರ ಒಂದು ಸದುಪಯೋಗಪಡಿಸಿಕೊಂಡು ಮುಂದೆ ನಮ್ಮ ಜೀವನದ ಒಂದು ಪರಿವರ್ತನಾ ವಿಚಾರವಾಗಿ ಇವತ್ತು ನಾವೆಲ್ಲ ಇದನ್ನು ತಿಳ್ಕೊಳ್ಬೇಕು. ಇದು ಖಾತಾ ಮಾಡಿಕೊಂಡು ಮತ್ತೆ ದುಡ್ಡು ಕೊಡ್ತಾರೆ, ಮತ್ತೆ ಅಲ್ಲಿ ಕೇಸಲ್ಲಿ ಮತ್ತೆ ಅದ್ರ ಮೇಲೆ ಕೇಸ್ ಆದ್ರೆ ಅವ್ರ ಮೇಲೆ ಒಂದು ಕೇಸ್, ಪುನಃ ನಿಮ್ಮ ಮೇಲೆ ಇನ್ನೊಂದು ಕೇಸ್, ಇದೆಲ್ಲ ಬೇಡ ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಆದಷ್ಟು ನಿಮ್ಮ ಕುಟುಂಬದಲ್ಲಿ ಜಮೀನ್ದಾರರು ಸಿಕ್ಕರೆ ಏನಾದ್ರು ಪ್ರಾಪರ್ಟಿ ಇದ್ದಾಗ ಸಣ್ಣ ಪುಟ್ಟ ಪ್ರಾಪರ್ಟಿ ಇದು ನಡೀತದೆ. ಜಮೀನ್ದಾರರು ಸಿಕ್ಕರೆ ಓಕೆ, ಅವರು ಬಂದು ಕೊಡಬಹುದು. ಅಲ್ಲೂ ಯಾರೂ ಇಲ್ಲ ನಿಮ್ಗೆ ಅಂತ ಜಮೀನಿರೋರು ಕೂಡ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದಾಗ ನಾವು ನ್ಯಾಯಾಲಯಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡಿ ಕ್ಯಾಶ್ ಶೂರಿಟಿಗೆ, ನಗದು ಶೂರಿಟಿಯನ್ನು ಕೊಡು, ಒಂದು ಜಾಮೀನು, ಒಂದು ಪ್ರಾಪರ್ಟಿಯ ಜಾಮೀನು ನೀಡುವ ಬದಲು ಒಂದು ನಗದು ಶೂರಿಟಿಯನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ನ್ಯಾಯಾಲಯಗಳಲ್ಲಿ ರಿಕ್ವೆಸ್ಟ್ ಮಾಡಿ ಮಾಡ್ಕೊಳ್ತಾ ಇದ್ದೇವೆ. ತುಂಬಾ ಹೀನಸಿದ್ರೆ 50,000ದಿಂದ 1 ಲಕ್ಷ ಎಲ್ಲ ನೀವು ಶೂರಿಟಿ ಕಟ್ಟಬೇಕಾಗ್ತದೆ. ಶೂರಿಟಿ ಹಣ, ಕ್ಯಾಶ್ ಹಣ ಎಲ್ಲರಿಗೂ ಆಗೋದಿಲ್ಲ ಅಲ್ಲ ಅದು. ಆದ್ರೆ ಸ್ವಲ್ಪ ಮಟ್ಟಿಗೆ ಒಂದು 5,000, 10,000, 20,000 ಸಣ್ಣ ಪುಟ್ಟ ಒಂದು ಅಫೆನ್ಸ್ ಮಾಡಿರೋದಾದ್ರೆ ಒಂದು 5,000, 10,000 ಕ್ಯಾಶ್ ಶೂರಿಟಿ ಹಾಕ್ತಾರೆ. ಸ್ವಲ್ಪ ಮಟ್ಟಿಗೆ ಅದರ ಆಧಾರದ ಮೇಲೆ ಅಫೆನ್ಸ್ ಯಾವ ರೀತಿ ಸೀರಿಯಸ್ನೆಸ್ ಇರ್ತದೆ ಅದರ ಆಧಾರದ ಮೇಲೆ 25,000, 30,000, 20,000, 15,000 ಅಂತ ಎಲ್ಲ ಆದಾಗ ಕೆಲವಾರು ದಾನಿಗಳು ಮುಂದೆ ಬರ್ತಾರೆ. ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲಿರುವ ಗೌರವಾನ್ವಿತ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರಾದ ಸರ್ ಅವರೇ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಅವರೇ, ಮಂಡ್ಯದಿಂದ ಬಂದಿರುವಂತಹ ಲಯನ್ಸ್ ಕ್ಲಬ್ನ ರಜನಿ ಮೇಡಮ್ ಅವರೇ,
ಜೈಲಿನ ಸ್ಟೂಡೆಂಟ್ ಆದಂತಹ ಶರಣಬಸವ ಸರ್ ಹಾಗೂ ಇಂಜಿನಿಯರ್ ಶ್ರೀ ಮೊಹಮ್ಮದ್ ಸರ್ ಮತ್ತು ಇಲ್ಲಿ ಹಾಜರಿರುವ ಎಲ್ಲ ಜೈಲಿನ ಸಿಬ್ಬಂದಿಗಳು ಮತ್ತು ಜೈಲಿನಲ್ಲಿ ವಾಸಿಗಳಾದ ವಿದ್ಯಾ ಎಲ್ಲ ಬಂದಿವೆ. ನಾವು ಇಂತಹ ಒಂದು ಕಾರ್ಯಕ್ರಮ ನಿಮಗಾಗಿ ಮೇಡಮ್ ಅವರ ಒಂದು ಆಶಯದಲ್ಲಿ, ಜಯಂತಿ ಮೇಡಮ್ ಅವರ ಒಂದು ಆಶಯದಲ್ಲಿ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಖುಷಿಯಾದಕ್ಕಿಂತ ಹೆಚ್ಚಾಗಿ ನನಗೆ ದುಃಖವಾಗ್ತದೆ. ಯಾಕಂದರೆ ನಾವು ಹೊರಗಡೆ ಇದ್ದು ಸ್ವತಂತ್ರ ಪಕ್ಷಿಗಳಾಗಿ ಒಂದು ಸಮಾರಂಭವನ್ನು ಆಚರಿಸಿದ್ರೆ ಖುಷಿ ಪಡಬೇಕು. ಆದರೆ ನೀವೆಲ್ಲ ಒಳಗಡೆ ಇದ್ದೀವಿ, ನಿಮ್ಮ ಸ್ವತಂತ್ರ ಎಲ್ಲ ಹರಣವಾಗಿದೆ, ಹೌದಲ್ಲ? ಎಲ್ಲ ಒಳಗಡೆ ಇದ್ದೀವಿ. ಆದರೂ ಕೂಡ ನಿಮಗೂ ಒಂದು ಜೀವಿಸುವ ಹಕ್ಕಿದೆ, ನಿಮಗೂ ಒಂದು ಈ ಮೂಲಭೂತ ಒಂದು ಏನಿದೆ, ಈ ಜೀವನಕ್ಕೆ ಬೇಕಾದಂತಹ ವಸ್ತುಗಳ ಅವಶ್ಯಕತೆ ಇದೆ. ನಿಮಗೆ ಒಳಗಡೆ ಕೆಲವಾರು ವಸ್ತುಗಳು ಸಿಗ್ತಲೇ ಇರಬಹುದು, ಅಂಥವ್ರಿಗೆ ಅಟ್ಲೀಸ್ಟ್ ಒಂದು ಹೊತ್ಕೊಳ್ಳಿಕ್ಕೆ, ಒಂದು ಹಾಸ್ಕೊಳ್ಳಿಕ್ಕೆ ಬೆಡ್ಶೀಟ್ ಮತ್ತು ಬೆಡ್ ಬ್ಲ್ಯಾಂಕೆಟ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರೊಟ್ಟಿಗೆ ನಿಮಗೆ ಯಾರಿಗಾದರೂ ಬೇಲ್ ಆದಂಥ ಸಂದರ್ಭದಲ್ಲಿ ಶೂರಿಟಿ ಕೊಡಲಿಕ್ಕೆ ಶಕ್ತರಿರುವುದಿಲ್ಲ, ಯಾರು ಮುಂದೆ ಬರುವುದಿಲ್ಲ, ಹೌದಲ್ಲ? ಜಾಮೀನು ಕೊಡಲಿಕ್ಕೆ ತುಂಬ ಜನ, ಈಗಂತೂ ಇಂಡೆಕ್ಟ್ ಹಾಕೋರು ಬಹಳ ಜನ ಫೇಕ್ ಶೂರಿಟಿಗಳು ಮುಂಚೆ ಕೊಡ್ತಾ ಇದ್ರು. 50,000, 1 ಲಕ್ಷ ನಿಮ್ಮ ಕಡೆಯಿಂದಲೇ ನಿಮ್ಮವರಿಂದ ವಸೂಲಿ ಮಾಡಿಕೊಂಡು ಯಾರೋ ಒಂದು ಆಶಯವನ್ನು ನಾವು ನೀಡಬೇಕಾಗಿ ನಾನು ಶ್ರೀಮತಿ ರಜನಿ ಮೇಡಮ್ ಅನ್ನು ನಾನು ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ನ್ಯಾಯಾಧೀಶರುಗಳೇ ಹಾಗೂ ವಕೀಲ ಸಂಘದ ಅಧ್ಯಕ್ಷರುಗಳೇ ಹಾಗೂ ನನ್ನ ಮೆಚ್ಚಿದ ನೆಲಮೆಯ ಕಾರಾಗೃಹ ನನ್ನ ಅಣ್ಣ ತಮ್ಮಂದಿರು ಹಾಗೂ ನನ್ನ ನೆಲಮೆಯ ಸ್ನೇಹಿತರೆ, ನಾನು ಮಂಡ್ಯ ಜಿಲ್ಲೆ ಮದ್ದೂರಿಂದ ಬಂದಿರುವುದು. ನಾನು ಲಯನ್ಸ್ ಕ್ಲಬ್ಬಿನ ಸಂಸ್ಥಾಪಕ ಅಧ್ಯಕ್ಷೆ, ಧ್ವನಿ ಲಯನ್ಸ್ ಕ್ಲಬ್. ಅದ್ರ ಮೂಲಕ ಈ ಥರ ಒಂದು ಸೇವಾ ಮನೋಭಾವನೆಯನ್ನು ಹಮ್ಮಿಕೊಂಡು ಕಾರಾಗೃಹಗಳಿಗೆ ಭೇಟಿ ಕೊಡೋದು, ಅವರ ಕುಂದುಕೊರತೆಗಳನ್ನು ಆಲಿಸುವುದು, ಮತ್ತು ಅವರಿಗೆ ಪಾವತಿಸದ ದಂಡದ ಹಣ ಏನಿದೆ ಅದು ಪಾವತಿಸದೇ ಇದ್ದಲ್ಲಿ ಅವರ ಕುಟುಂಬಸ್ಥರು ಅವರಿಗೆ ನಮ್ಮ ಲಯನ್ಸ್ ಕ್ಲಬ್ಬಿಂದ ಕೂಡ ಈ ಥರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಿಡುಗಡೆ ಆಗುವಂಥ ಹಣವನ್ನು ಕಟ್ಟಿ ಅವರನ್ನ ಬಿಡಿಸ್ತಾ ಇದ್ದೀವಿ. ಹಿಂದೆ ಬಿಜಾಪುರ ಕಾರಾಗೃಹದಲ್ಲೂ ಕೂಡ ಇದೇ ಥರ ಒಬ್ಬರಿಗೆ ದಂಡದ ಹಣ ಕಟ್ಟಬೇಕಾಗಿತ್ತು, ಅದನ್ನು ಕೂಡ ಕೊಟ್ಟು ರಿಲೀಸ್ ಮಾಡಿಸಿದ್ವಿ ಅವರನ್ನು. ಮತ್ತು ಕಾರಾಗೃಹಗಳಿಗೆ ಭೇಟಿ ಕೊಡದೆ ನಮ್ಮ ಈ ಸಂಸ್ಥೆಯ ಉದ್ದೇಶ ಇದೆ. ಅವರು ಮಹಿಳೆಯರಲ್ಲಿ ಅವರು ಕಾರಾಗೃಹ ಬಂಧಿತರ ಇದ್ದಾಗ, ಹೊರಗಡೆ ಬಂದಾಗ ಅವ್ರನ್ನ ಅವ್ರ ಕುಟುಂಬಸ್ಥರು ತಿರಸ್ಕರಿಸಿದಾಗ ಅವರನ್ನು ನಾವು ಅವರಿಗೆ ಏನು ಬೇಕೋ ಸಹಾಯ ಹಸ್ತಕ್ಕೆ ಮುಂದೆ ನಿಲ್ತೀವಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮದ್ದೂರಿನ ನಮ್ಮ ಸದಸ್ಯರಾದ ಮನೋಜ್ ಗೌಡ ಅವರು ಲಯನ್ಸ್ ಕ್ಲಬ್ಬಿನ ಸದಸ್ಯರು, ಮತ್ತು ಸಂಜೀವಿನಿ ಹಾಸ್ಪಿಟಲ್ ಪ್ರತಿಷ್ಠಿತ ಮಲ್ಟಿಪಲ್ ಹಾಸ್ಪಿಟಲ್ ಇದೆ ಅವ್ರದ್ದು, ಅಲ್ಲಿ ವೈದ್ಯರ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಜನ ವೈದ್ಯರಿದ್ದಾರೆ. ಅವರು ಈ ಮಾತನ್ನು ಹೇಳುವಾಗ ಆಯಿತು, ಮಂಗಳೂರು ಜೈಲಲ್ಲಿ ಏನಿದೆ ಹಣವನ್ನು ನಾನು ಕಟ್ತೀನಿ ಮೇಡಮ್ ನಮ್ಮ ಲಯನ್ಸ್ ಕ್ಲಬ್ಬಿನ ಮುಖಾಂತರ, ಯಾರಿಗೆ ಅದು ದಂಡದ ಹಣ ಪಾವತಿಸಬೇಕು ನಾವು ಕಟ್ಟಿ ಬರೋಣ ಬನ್ನಿ ಅಂತ ಹೇಳಿದ್ರು. ಆಯಿತು ಅಂತ ಅವರು ಹೇಳಿದಾಗ ಈ ದಿನದ ಏನಿದೆ ಲಯನ್ಸ್ ಕ್ಲಬ್ ಮುಖಾಂತರ ಹಣವನ್ನು ಕೊಡ್ತಾ ಇರೋದು ಅವರೇ. ಅದಕ್ಕಾಗಿ ಅವರಿಗೆ ಒಂದು ಬರಲಿ ಚಪ್ಪಾಳೆ. ಹಿಂದೆ ಈಗ ರೀಸೆಂಟು ಅವ್ರ ಮೂಲಕವೇ ಅವರ ಆಸ್ಪತ್ರೆ ಡಾಕ್ಟರ್ಗಳು ಮಂಡ್ಯ ಜೈಲಿನಲ್ಲಿ CPR ಅನ್ನೋ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಅವರೇ ಡಾಕ್ಟರ್ಗಳನ್ನು ಕಳಿಸಿದ್ರು, ಅಲ್ಲಿ ಅದ್ಭುತವಾದ ಕಾರ್ಯಕ್ರಮ ಆಯಿತು. ಹಿಂದೆ ಬಳ್ಳಾರಿ ಜೈಲಲ್ಲೂ ಕೂಡ ಒಂದು ಉಚಿತ ಹೊಲಿಗೆ ಯಂತ್ರವನ್ನು ಕೂಡ ನೀಡಿದ್ದೇವೆ. ಮತ್ತೆ ಇದೇ ನಮ್ಮ ನ್ಯಾಯಾಧೀಶರು ಗದಗ ಜಿಲ್ಲೆ ನ್ಯಾಯಾಧೀಶರಾಗಿರುವಾಗ ಗದಗ ಕಾರಾಗೃಹದಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡಿದ್ವಿ. ಹಿಂದೆ ಮಹನೀಯರ ಪುಸ್ತಕಗಳನ್ನು ವಿತರಣೆ ಮಾಡಿದ್ವಿ. ಇದೇ ಸಾಹೇಬರೇ ಬಂದು ಅಲ್ಲಿ ಉದ್ಘಾಟನೆ ಮಾಡಿದ್ರು. ಹೀಗೆ ನಮ್ಮ ನಿಟ್ಟಿನಲ್ಲಿ ಇದೇ ಥರ ನಾವು ರಾಜ್ಯಾದ್ಯಂತ ಎಲ್ಲ ಜೈಲುಗಳಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಒಂದು ಕಾರ್ಯನಿಮಿತ್ತ, ಒಂದು ಕೇಸ್ ನಿಮಿತ್ತ, ಮಹಿಳಾ ದೌರ್ಜನ್ಯ ಕೇಸ್ ನಿಮಿತ್ತ ನಾನು ಮಂಗಳೂರಿಗೆ ಕಳೆದ ತಿಂಗಳು ಬಂದಾಗ ಸರ್ನ ಭೇಟಿ ಮಾಡಿದೆ. ವಿಶೇಷವಾದ ದಿನ, ಯಾಕೆಂದರೆ ನಮ್ಮ ಕಾರಾಗೃಹದಲ್ಲಿರುವ ಆರ್ಥಿಕವಾಗಿ ಹಿಂದುಳಿದ ಬಂದಿಗಳಿಗೆ ಆರ್ಥಿಕ ನೆರವು ಕಲ್ಪಿಸುವ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಕಾರಾಗೃಹ ಮಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಗಳೂರು ಹಾಗೂ ಲಯನ್ಸ್ ಕ್ಲಬ್ ಮಂಡ್ಯ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ನಾವಿಲ್ಲಿ ಆಯೋಜಿಸಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಗಣ್ಯ ಅತಿಥಿಗಳಾಗಿ
ಶ್ರೀಯುತ ಗೌರವ PDJ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದಂತಹ ಶ್ರೀಯುತ ಬಸವರಾಜ್ ಸರ್ ಅವರು ಯುವಜನ ಕಾರ್ಯಕ್ರಮ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಹೂಗುಚ್ಚು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ಕಾರ್ಯದ ಅಧೀಕ್ಷಕರಾದ ಶ್ರೀ ಶರಣ ಅವರಿಗೆ ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಮಹತ್ತರುವ ವಿಶೇಷ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀಮತಿ ಜೈಪುರಿಸಾ ಮೇಡಮ್, ಸೀನಿಯರ್ ಸಿವಿಲ್ ಜಡ್ಜ್ TLSA, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಕೇಳಿಕೊಳ್ಳುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಶರಣಬಸಪ್ಪ ಪ್ರಸಾದ್ ಅವರು, ಅಧೀಕ್ಷಕರು ಮಂಗಳೂರು, ಇವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಹಾಗೆ ಮುಂದುವರಿದು ಶ್ರೀಮತಿ ರಜನಿ ಮೇಡಮ್, ಲಯನ್ಸ್ ಕ್ಲಬ್ ಮಂಡ್ಯ, ಇವತ್ತಿನ ಕಾರ್ಯಕ್ರಮದ ಒಂದು ಮುಖ್ಯ ಕಾರಣಕರ್ತರು. ಅವರನ್ನು ನಾವು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶಾಂತಾ ಮೇಡಮ್ ಅವರನ್ನು ಮಂಡ್ಯ